ಮಾಡ್ತೀವಿ ಅಂತ ಕೇಳ್ತಾ ಇದ್ದಾರೆ. ಒಂದೇ ಪದದಲ್ಲಿ ಹೇಳ್ಬಿಟ್ಟು ಸಂವಿಧಾನ ಏನು, ಅದು ಕಾನೂನು ಅಂತಕ್ಕಂಥ. ದಿನನಿತ್ಯದಲ್ಲಿ ಒಂದು ಕುಟುಂಬದಲ್ಲಿ ಆಗ್ಬೋದು, ಒಂದು ಪಂಚಾಯತಿ ವ್ಯಾಪ್ತಿಯಲ್ಲಿ ಆಗ್ಬೋದು, ಒಂದು ತಾಲೂಕಿನ ಮಟ್ಟದಲ್ಲಾಗ್ಬೋದು, ಅಥವಾ ಜಿಲ್ಲಾ ಮಟ್ಟದಲ್ಲಾಗ್ಬೋದು, ರಾಜ್ಯ ಮಟ್ಟದಲ್ಲಾಗ್ಬೋದು, ಇಡೀ ದೇಶಕ್ಕೆ ಪ್ರತಿಯೊಂದು ಕ್ಷಣದಲ್ಲೂ ಪ್ರತಿಯೊಂದು ಕೂಡ ಇಲ್ಲ ನಮ್ಮ ಒಂದು ದಿನನಿತ್ಯ ಜೀವನದಲ್ಲಿ ಆ ಕಾನೂನು ಕಟ್ಟಳೆಗಳು ಮೌಲ್ಯಗಳು ಅಂತಕ್ಕಂಥ ಅವರ ಅಡಿಯಲ್ಲಿ ನಾವು ಬದುಕಿದಾಗ ಮಾತ್ರ ಎಲ್ಲರೂ ಕೂಡ ಸೇರಿ ಬದುಕಂತ ಅವಕಾಶ ಸಿಗುತ್ತೆ. ಇಲ್ಲದಿದ್ದ ಪಕ್ಷದಲ್ಲಿ ನಾವು ಹೇಳ್ತಾ ಇದ್ರು, ಕೊರಿಯಾ ಬಗ್ಗೆ ಕೂಡ ಮಾತಾಡ್ತಾ ಇದ್ರು, ಕೊರಿಯಾ ಹಿಂಗಾಗ್ತಾ ಇದ್ದಾರೆ. ಕಾನೂನು ಇಲ್ಲ ಅಂತ ಹೇಳಿದ್ರೆ ಪ್ರತಿಯೊಬ್ಬರು ತನ್ನ ಇಷ್ಟ ಬಂದ ರೀತಿಯಲ್ಲಿ ನಡೀತಕ್ಕಂಥ ವ್ಯವಸ್ಥೆ ಸೃಷ್ಟಿಯಾಗುತ್ತೆ. ಗಲಾಟೆಗಳು, ಘರ್ಷಣೆಗಳು, ಗಲಭೆಗಳು ಎಲ್ಲ ಸನ್ನಿವೇಶ ಯಾರು ಕೂಡ ಸುವ್ಯವಸ್ಥೆಯಲ್ಲಿ ಬದುಕಬೇಕಾಗುವುದು. ಈ ನಿಟ್ಟಿನಲ್ಲಿ ಸ್ವಾತಂತ್ರ್ಯ ನಂತರ 47 ನಂತರದಲ್ಲಿ ಈಗಾಗಲೇ ಹೇಳಿದ್ದಾರೆ ಅವರು, ಅಂಬೇಡ್ಕರ್ ಅದನ್ನ ಬರೀಲಿಕ್ಕೆ ಇಡೀ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲಾ ದೇಶಗಳ ಕಾನೂನುಗಳನ್ನ ಓದಿ ಮನನ ಮಾಡಿಕೊಂಡು ನಮ್ಮ ದೇಶಕ್ಕೆ ವಿಭಿನ್ನವಾದಂಥ ಎಲ್ಲಾ ಧರ್ಮಗಳು, ಜಾತಿಗಳು, ಮತಗಳು, ವರ್ಗಗಳು, ಬೇರೆ ಬೇರೆ ಇರ್ತ ಎಲ್ಲಾ ರೀತಿ ಇರ್ತಕ್ಕಂಥ ಧರ್ಮಕ್ಕೆ ಬರೀಬೇಕು ಅಷ್ಟೊಂದು ಸುಲಭವಾದ ಕೆಲಸ ಅಲ್ಲ. ಹಾಗಾಗಿ ಎಲ್ಲರೂ ಕೂಡ ಬದುಕತಕ್ಕಂಥ ಅವಕಾಶ, ಸಮಪಾಲ ಸಮವಾಗಿ ಬದುಕಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈ ಒಂದು ಸಂವಿಧಾನವನ್ನು ರಚನೆ ಮಾಡಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ 74 ವರ್ಷಗಳನ್ನ ಪೂರೈಸಿ ಮೊನ್ನೆ ತಾನೇ ಗಣರಾಜ್ಯೋತ್ಸವ ಆಚರಿಸಿಕೊಂಡು ನಾವು 26ನೇ ತಾರೀಕು ಜನವರಿಯಲ್ಲಿ ಆಚರಿಸಿಕೊಳ್ತಕ್ಕಂಥ ಸಂದರ್ಭದಲ್ಲಿ 75ನೇ ವರ್ಷಕ್ಕೆ ಕಾಲಿಟ್ಟಿದ್ದೀವಿ, ಅಮೃತ ಮಹೋತ್ಸವವನ್ನು ಆಚರಿಸ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ಈ ಸಂವಿಧಾನ ಅಂದ್ರೆ ಏನು, ಅದರ ಉದ್ದೇಶಗಳೇನು, ಅದರ ಆಶಯಗಳೇನಂತಕ್ಕಂಥದ್ದು ಕನಿಷ್ಠ ಪಕ್ಷ ಎಲ್ಲರೂ ಕೂಡ ಮನವರಿಕೆ ಆಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಸರ್ಕಾರವು ಇಡೀ ಜಿಲ್ಲೆಯಾದ್ಯಂತ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಪಂಚಾಯತ್ಗಳಿದೆ ಆ ಪಂಚಾಯತ್ಗಳನ್ನ ಸಂಪರ್ಕ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಮೊನ್ನೆ 26/1/2004 ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಇದಕ್ಕೆ ಚಾಲನೆ ನೀಡಿದರು. ರಾಜ್ಯ ಮಟ್ಟದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇದಕ್ಕೆ ಚಾಲನೆ ನೀಡಿದರು. ಈ ಕಾರ್ಯಕ್ರಮವು ನಮ್ಮ ಕೋಲಾರ ಜಿಲ್ಲೆಯ 154 ಗ್ರಾಮ ಪಂಚಾಯಿತಿಗಳನ್ನು ಪೂರೈಸಿ 24-25 ಬೆಂಗಳೂರನ್ನು ತಲುಪತಕ್ಕಂಥ ಕಾರ್ಯಕ್ರಮ ಇದೆ. 25ನೇ ತಾರೀಕು ನಮಗಲ್ಲಿ ಇಡೀ ಪ್ರಪಂಚದಲ್ಲಿ ಇರ್ತಕ್ಕಂಥ ಜನ, ಮೇಧಾವಿಗಳು, ಬುದ್ಧಿವಂತರು, ಸಂವಿಧಾನದ ಬಗ್ಗೆ ಅರಿವು ಉಳ್ಳಿರ್ತಕ್ಕಂಥವರೆಲ್ಲ ಸೇರಿ ಒಂದು ಕಾರ್ಯಾಗಾರ, ಸೆಮಿನಾರ್ ಅಂತಕ್ಕಂಥದ್ದು ಪ್ಯಾಲೇಸ್ ಗ್ರೌಂಡಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಕಾರ್ಯಕ್ರಮ ಇದೆ. ಹೀಗಾಗಿ ನಾವು ಇವತ್ತೇನು ನಿಮ್ಮ ಪಂಚಾಯಿತಿಯಲ್ಲಿ ಇಲ್ಲಿದ್ದೀವಿ, ತದನಂತರದಲ್ಲೇ ಕೊನೆಯದಾಗಿ ಆವಣಿ ಪಂಚಾಯಿತಿಯನ್ನು ಬಿಟ್ಟು ನಿಮ್ಮಿಂದ ಬೀಳ್ಕೊಡುಗೆಯನ್ನು ಮಾಡಿಕೊಂಡು ಶ್ರೀನಿವಾಸಪುರ ತಾಲೂಕಿನ ಲಕ್ಷ್ಮೀ ಸಾಗರ್ ಪಂಚಾಯಿತಿಯನ್ನು ತಲುಪತಕ್ಕಂಥ ಕೆಲಸ ಇವತ್ತಿರೋದ್ರಿಂದ ಸ್ವಲ್ಪ ಬೇಗ ಬಿಟ್ಕೊಡ್ಬೇಕು ಅಂತೇಳಿ ನಿಮ್ಮನ್ನು ಎಲ್ಲರಲ್ಲೂ ಕೂಡ ಮನವಿಯನ್ನು ಮಾಡ್ತೇನೆ. ಯಾಕೆಂತ ಹೇಳಿದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿದ್ರೆ ಪ್ರತಿ ದಿವಸ ಕೂಡ 6ರಿಂದ 7 ಪಂಚಾಯಿತಿಯನ್ನು ನಾವು ಕೂಡ ಸಂಪರ್ಕ ಮಾಡಬೇಕಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನೀವೆಲ್ಲರೂ ಕೂಡ ಎಷ್ಟು ಸಾಧ್ಯವೋ ಅಷ್ಟು ಒಳ್ಳೆಯ ರೀತಿಯಲ್ಲಿ ಸಹಕರಿಸಿದ್ದೀರಿ. ಇಡೀ ಮುಳುಬಾಗಿಲುಕಾಲ ಸಮಸ್ತ ಜನತೆಗೆ, ಅಧಿಕಾರಿಗಳಿಗೆ, ಸಿಬ್ಬಂದಿಗಳಿಗೆ ನನ್ನ ಪರವಾಗಿ ಇಡೀ ಕೋಲಾರ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ನಿಮಗೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗಾಗಿ ಇಷ್ಟೇ, ದಯವಿಟ್ಟು ಸಂವಿಧಾನ ಅಂತಕ್ಕಂಥ ಕೆಟ್ಟದಾಗಿ ಅಥವಾ ಬೇರೆ ರೀತಿಯಲ್ಲಿ ಕೆಂದು ವರ್ಗಕ್ಕೆ ಒಂದು ಸೀಮಿತವಾಗಿರತಕ್ಕಂಥ ಸಂವಿಧಾನ ಅಲ್ಲ. ದಿನನಿತ್ಯದಲ್ಲಿ ಒಂದು ದಾರಿ ಬೇಕು. ಮನುಷ್ಯನಲ್ಲಿ ನಾವೆಲ್ಲ ಒಂದು ಕುಟುಂಬದಲ್ಲೇ ಒಡೆದಾಟೋದು, ಒಂದು ಜಮೀನು ವಿಚಾರದಲ್ಲಿ ಎಲ್ರಿಗೂ ಕೂಡ ಕಾನೂನು ಅಂತಕ್ಕಂಥದ್ದಿದೆ. ಆ ಕಾನೂನು ಬಹಳ ಚೆನ್ನಾಗಿದೆ. ಇಡೀ ಪ್ರಪಂಚದಲ್ಲೇ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮನುಷ್ಯ ನೇರವಾಗಿ ತನ್ನ ಹಕ್ಕನ್ನು ಕೇಳತಕ್ಕಂಥ ಅವಕಾಶ ಇರತಕ್ಕಂಥದ್ದು ನಮ್ಮ ದೇಶದಲ್ಲಿ ಮಾತ್ರ ಇರತಕ್ಕಂಥದ್ದು. ಈ ದೇಶ ಬಿಟ್ಟರೆ ಪ್ರಪಂಚದಲ್ಲಿ ಯಾವ ದೇಶದಲ್ಲೂ ಕೂಡ ಅಷ್ಟು ಸ್ವೇಚ್ಛತೆ ಅಂತಕ್ಕಂಥದ್ದು ಎಲ್ಲೂ ಕೂಡ ಇಲ್ಲ. ಕೆಲವರು ಹೇಳ್ತಾರೆ, ಯಾವುದೇ ವಿಚಾರ ಆಗ್ಬೋದು, ಒಂದು ವಸ್ತು ಆಗಬಹುದು, ಒಂದು ವ್ಯಕ್ತಿ ಆಗಬಹುದು, ಆ ವಿಚಾರ ನಮಗೆ ಸಲೀಸಾಗಿ ಸರಳವಾಗಿ ನಮ್ಮ ಹತ್ರ ಇದೆ ಅಂದರೆ ಅದಕ್ಕೆ ಗೌರವ ಇರೋದಿಲ್ಲ. ಯಾವಾಗ ನಮಗೆ ಗೌರವ ಬರುತ್ತಂದರೆ ಅದರ ಬಗ್ಗೆ ಗಾಢವಾದಂಥ ಒಂದು ಏನು ನಮಗೆ ಸಿಗದೇ ಇರತಕ್ಕಂಥ ಸಂದರ್ಭದಲ್ಲಿ, ಅದಕ್ಕೆ ಕಷ್ಟಪಡ್ತಕ್ಕಂಥ ಸಮಯದಲ್ಲಿ, ಸಮಸ್ಯೆ ಉದ್ಭವ ಅಂತಕ್ಕಂಥ ಸಮಯದಲ್ಲಿ ಅದರ ಬಗ್ಗೆ ನಮ್ಗೆ ಅರಿವುಳ್ಳಾಗುತ್ತೆ. ಹಾಗಾಗಿ ನಿಮಗೆ ನಿಮ್ಮ ಮಕ್ಕಳಿಗೆ ಆಗಲೇ ಸತೀಶನ ಹೇಳಿದಾಗೆ ಮಕ್ಕಳಿಗೆ ಧೈರ್ಯವಾಗಿ ಬದುಕಬೇಕು ಅಂತ ಹೇಳಿದ್ರೆ, ಮಕ್ಕಳು ಮುಂದಿನ ಪೀಳಿಗೆಯಲ್ಲಿ ಎಲ್ಲರೂ ಕೂಡ ಎಲ್ಲರ ಜೊತೆ ನಾವು ಸಮಾನವಾಗಿರಬೇಕು ಅಂತ ಹೇಳಿದ್ರೆ, ಮಕ್ಕಳಿಗೆ ಸಂವಿಧಾನವನ್ನು ಓದ್ತಕ್ಕಂಥ ಕೆಲಸ ಯಾರು ತಂದೆ ತಾಯಿಗಳು ಮಾಡ್ತಿರೋ ಆ ಮಕ್ಕಳು ಈ ಸಮಾಜದಲ್ಲಿ ಧೈರ್ಯವಾಗಿ ತಲೆ ಎತ್ತಿ ಬರ್ತಕ್ಕಂಥ ಕೆಲಸ ಆಗುತ್ತೆ ಅಂತಕ್ಕಂಥದ್ದು ಒಂದು ನಿಟ್ಟು ತಿಳ್ಕೊಳ್ಳಿ. ಮನುಷ್ಯನಿಗೆ ಎಷ್ಟೇ ಶ್ರೀಮಂತರಾದರೂ, ಎಷ್ಟೇ ಪದಕಗಳನ್ನು ಪಡೆದರು, ನಾವು ಏನೇ ಮಾಡಿದ್ರು ಕೂಡ ಮನುಷ್ಯ ಬದುಕ್ತಕ್ಕಂಥ ಕೆಲವು ದಿನಗಳಲ್ಲಿ
ಧೈರ್ಯವಾಗಿ ಬದುಕತಕ್ಕಂಥ ಯಾರು ಇರಲ್ವೋ, ಧೈರ್ಯ ಬದುಕಕ್ಕಿರಲ್ವೋ ಅದು ನಿಜವಾಗ್ಲೂ ಕೂಡ ಈ ಜೀವನಕ್ಕೆ ಅಷ್ಟೊಂದು ಅರ್ಥ ಇರಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ. ಹಾಗಾಗಿ ಎಲ್ಲರೂ ಕೂಡ ಈ ಸಂವಿಧಾನದ ಬಗ್ಗೆ ತಿಳುವಳಿಕೆ ಆಗಿರಬೇಕು, ಇದರ ಬಗ್ಗೆ ಇರತಕ್ಕಂಥ ಕೆಟ್ಟ ಅಭಿಪ್ರಾಯ ಹೋಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈ ಒಂದು ವಿಚಾರದಲ್ಲಿ ಮಾನ್ಯ ಘನ ಸರ್ಕಾರ ಈ ಒಂದು ಕೆಲಸ ಹಮ್ಮಿಕೊಂಡಿದ್ದಕ್ಕೆ ನಾವು ಕೂಡ ಈ ಕೆಲಸವನ್ನು ಮಾಡ್ತಾ ಇದ್ದೀವಿ. ನಿಮ್ಮ ಸಹಕಾರಗಳು, ನೀವು ಕೂಡ ಬೇರೆ ತಾಲೂಕುಗಳಿಗೆ ಹೋದಾಗ ನಿಮ್ಮ ಆತ್ಮೀಯರು, ವಿಶ್ವಾಸಗಳು, ಸ್ನೇಹಿತರು ಇದ್ದಾಗ ನೀವು ಇಲ್ಲಿಂದ ಅವರಿಗೆ ಒಂದು ವಿಷಸ್ಸನ್ನು ತಿಳಿಸಿ ಸಹಕಾರ ಕೊಡಿರ್ತಕ್ಕಂಥ ಮಾತನ್ನು ನೀವು ಕೂಡ ಕಿವಿ ಮಾತನ್ನು ಅವ್ರಿಗೆ ಹೇಳ್ತೀರಿ ಅಂತ ಹೇಳ್ತಾ, ನನಗೆ ಈ ವೇದಿಕೆ